ನಮಸ್ತೆ, ನಾನು ನಿಮ್ಮ ಶಶಿಕುಮಾರ್ ವೆಲ್ನೆಸ್ ಕೋಚ್. ದಪ್ಪ ಎಲ್ಲರಿಗಳಿಗೆ ಅಪ್ಪ. ಇವತ್ತು ಈ ಟಾಪಿಕ್ ಜೊತೆಗೆ ಬಗ್ಗೆ ಮಾತಾಡೋಣ. ದಪ್ಪ ಯಾಕೆ ಎಲ್ಲರಿಗಳಿಗೆ ಅಪ್ಪ ಅಂತ. ಈ ವಾಕ್ಯನ ಭಾಳಷ್ಟು ಜನ ಕೇಳಿರ್ಬೋದು ಅಥವಾ ಕೇಳದೇನೂ ಇರ್ಬೋದು. ದಪ್ಪ ಯಾಕೆ ಎಲ್ಲರಿಗಳಿಗೆ ಅಪ್ಪ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಪ್ಪ ಯಾಕೆ ಎಲ್ಲರಿಗಳಿಗೆ ಅಪ್ಪ ಅಂತ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ. ತೂಕ ಜಾಸ್ತಿ ಇರೋದಕ್ಕೆ ಏನೆಲ್ಲ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ ಇಂದಿನ ದಿನಮಾನಗಳಲ್ಲಿ ಅನ್ನೋದಾದರೆ, ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮತ್ತು ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಪಿತ್ತಕಾಂಗದ ಸಮಸ್ಯೆ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಬಂಜೆತನ, ಮಕ್ಕಳ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಪ್ಯಾರಲೈಸಿಸ್ಸು, ಮಂಡಿ ನೋವು, ಮೊಳಕಾಲು ನೋವು, ಹೀಗೆ ಹಲವಾರು ಸಮಸ್ಯೆಗಳು ನಮ್ಮ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಹೇಳೋದಾದರೆ, ದಪ್ಪ ಎಲ್ಲರಿಗೆ ಅಪ್ಪ ಅನ್ನೋ ವಾಕ್ಯ ಇದೆಯಲ್ಲ, ಅದು 100% ಸಹ ಕರೆಕ್ಟು. ಯಾಕಂದರೆ ಕೇವಲ ದಪ್ಪ ಒಂದೇ ಅಲ್ಲ, ಅದರ ಜೊತೆಗೆ ನಮ್ಮ ದೇಹದಲ್ಲಿರುವ ಫ್ಯಾಟು ಮತ್ತು ವಿಸರಲ್ ಫ್ಯಾಟು, BMI, ಈ ಮೂರು ನಿರ್ಧರಿಸುತ್ತವೆ ಯಾಕೆ ನಮ್ಮ ದೇಹದಲ್ಲಿ ಈ ರೀತಿ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಸರಿ, ನಾನು ತೂಕ ಜಾಸ್ತಿ ಇಲ್ಲ, ನಾನು ನಾರ್ಮಲೇ ಇದ್ದೀನಿ ಅನ್ನೋರಿಗೂ ಕೂಡ ಈಗ ಸಕ್ಕರೆ ಕಾಯಿಲೆ ಬರ್ತಾಯಿದೆ. ಯಾಕೆ ಅನ್ನೋದಾದರೆ, ಅದು ನಮ್ಮ ಫುಡ್ ಸ್ಟೈಲು, ಅದ್ರ ಜೊತೆಗೆ ನಮ್ಮ ವಿಸರಲ್ ಫ್ಯಾಟು ಬಾಡಿ ಒಳಗೆ ಜಾಸ್ತಿ ಆಗಿದೆ. ನಿಮಗೇನಾದರೂ ಸಕ್ಕರೆ ಕಾಯಿಲೆ ಇದ್ದು ನೀವು ತೂಕ ಜಾಸ್ತಿ ಇಲ್ಲ ಅನ್ನೋದಾದರೆ ನಿಮ್ಮ BMI ಟೆಸ್ಟನ್ನು ನೀವು ಮಾಡ್ಕೋಬೇಕು. ಆಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಬಾಡಿ ಒಳಗೆ ಎಷ್ಟು ಪ್ರಮಾಣದಲ್ಲಿ ಫ್ಯಾಟು, ವಿಸರಲ್ ಫ್ಯಾಟು ಇದೆ ಅನ್ನೋದು. ಅದನ್ನೇನಾದರೂ ನೀವು ನಾರ್ಮಲಾಗಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ನಿಧಾನವಾಗಿ ಸರಿಯಾಗಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಫುಡ್ ಸ್ಟೈಲು ಮತ್ತು ಲೈಫ್ ಸ್ಟೈಲು, ನೀವು ಪ್ರತಿನಿತ್ಯ ಏನು ಊಟ ಮಾಡ್ತಿದ್ರಿ ಅದ್ರ ಬಗ್ಗೆ ಬದಲಾವಣೆ ಮಾಡಿಕೊಂಡು, ಅದರ ಜೊತೆಗೆ ಲೈಫ್ ಸ್ಟೈಲು ಯಾವ ರೀತಿ, ನಿದ್ದೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ, ಮತ್ತು ಅದರ ಜೊತೆಗೆ ಸ್ಟ್ರೆಸ್ ಲೆವೆಲ್ಲು, ಪಾಸಿಟಿವ್ ಮೈಂಡ್ಸೆಟ್ಟು, ಮತ್ತು ನೀರು ಎಷ್ಟು ಪ್ರಮಾಣದಲ್ಲಿ ಕುಡ್ತಾಯಿದ್ದೀವಿ, ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಅಥವಾ ಇಲ್ಲೋ, ಇವೆಲ್ಲನೂ ಕಾರಣ ಆಗುತ್ತೆ ನಮ್ಮ ಅನಾರೋಗ್ಯಕ್ಕೆ ತುತ್ತಾಗದೆ ಹೊರಗೆ ಉಳಿಯೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮಗೇನಾದರೂ ವೆಯ್ಟ್ ಲಾಸು ಅಥವಾ ವೆಯ್ಟ್ ಗೇನು ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಳ ಜನರಿಗೆ ಆರೋಗ್ಯ ಕೊಡಿಸ್ತಾ ಇದ್ದೀನಿ. ನಿಮಗೇನಾದರೂ ವೆಯ್ಟ್ ಲಾಸ್ ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.